ಪಾಠ. ಈಗ ಈ 4 ಜನ ಆಪ್ತ ಸಲಹೆಗಾರರು ಏನ್ ಬಂದಿದ್ದಾರೆ, ಅವ್ರು 4 ಜನಕ್ಕೆ ನಮ್ಗಾಗಿ ಕುತ್ಕೊಂಡಿರ್ತಾನೆ ಅನ್ನೋದು ಗೊತ್ತಾಯ್ತು. ಆಮೇಲೆ ಕೆಲವರಂತೂ ಆಲ್ಕೋಹಾಲ್ ಜಾಸ್ತಿ ಅದೇ ಮಾಮೂಲಿಗಿಂತ ಜಾಸ್ತಿ ಕುಡಿಯೋದು ಅಥವಾ ಡ್ರಗ್ಸ್ ಸೇವನೆ ಕೊಟ್ಟೋಗೋದು. ಸೊ ಈ ರೀತಿಯ ಕೆಲವು ಚಟಗಳು ಬಲಿಯಾಗಬಹುದು. ಆಮೇಲೆ ಕೆಲವರಂತೂ ಜೀವನನೇ ಬೇಸ್ಟು, ಯಾರಿಗೋಸ್ಕರ ನಾನು ಬದುಕಬೇಕು, ಅಯ್ಯೋ ಏನಿದೆ ಜೀವನದಲ್ಲಿ ಈ ರೀತಿ ಮಾತುಗಳು ಇಷ್ಟು ದಿನ ಬಂದಿರಲ್ಲ, ಈ ಇತ್ತೀಚೆಗೆ ಹೊಸದಾಗಿ ಶುರುವಾಗ್ಬಿಡುತ್ತೆ ಈ ಮಾತುಗಳು. ಅಯ್ಯೋ ನನಗೆ ಏನ್ ಪ್ರಯೋಜನ ಆಗುತ್ತೆ, ನಾನು ಇದು ಏನ್ ಪ್ರಯೋಜನ, ಯಾರಿಗೂ ಪ್ರಯೋಜನ ಇಲ್ಲ, ಈ ರೀತಿ ಎಲ್ಲ ಮಾತಾಡ ಶುರು ಮಾಡ್ತಾರಲ್ಲ, ಅದು ಕೂಡ ಆಗುತ್ತೆ. ಆಮೇಲೆ ಮುಂಚೆ ಎಲ್ಲ ಅವ್ರಿಗೆ ಕೆಲವು ಕೆಲಸಗಳು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆದಾಗ ನಿಮಗೆಲ್ಲ ಟ್ರಾನ್ಸ್ಫರಬಲ್ ಜಾಬ್ ಸಿಗ್ತೋ ಇಲ್ಲೋ ಗೊತ್ತಿಲ್ಲ. ನನಗೆ ಒಂದೊಂದು ಸರ್ತಿ ಒಂದೊಂದು ಕಡೆ ನಾನು ಟ್ರಾನ್ಸ್ಫರ್ ಆದಾಗ್ಲೂ ಅದು ಕಲ್ಚರಿಗೆ ಅಡ್ಜಸ್ಟ್ ಆಗಬೇಕಾಗಿತ್ತು, ಲ್ಯಾಂಗ್ವೇಜ್ಗೆ ಅಡ್ಜಸ್ಟ್ ಆಗಬೇಕಾಗಿತ್ತು, ಅಲ್ಲಿನ ಅಕ್ಕಪಕ್ಕದವ್ರು ಎಲ್ಲರಿಗೂ ನಾನು ಅಡ್ಜಸ್ಟ್ ಆಗಬೇಕಾಗಿತ್ತು. ಸೊ ಕೆಲವು ಸರ್ತಿ ನಾವು ನಮಗೆ ಬೇರೆ ಕೋಪಿಂಗ್ ಮೆಕ್ಯಾನಿಸಮ್ ಥಿಂಗ್ಸ್ ಅವಾಗ ಏನಾಗುತ್ತೆ, ನಮಗೆ ಇಟ್ ಕಾಸಸ್ ಲಾಟ್ ಆಫ್ ಸ್ಟ್ರೆಸ್ ಆ್ಯಂಡ್ ಡಿಸ್ಟರ್ಬೆನ್ಸ್. ಈಗ ಏನಾಗುತ್ತೆ ಅಂತಂದರೆ ಕೆಲವು ಸೀರಿಯಸ್ ಇಲ್ನೆಸಸ್, ಪ್ರೊಲಾಂಗ್ financial difficulties, how as we age, ಮುಂದೆನೆ ಕೆಲವು ಸಣ್ಣ ಮಕ್ಕಳು ಸೊಸೆ ಅವ್ರು ನೋಡಿ ಅಕ್ಕಪಕ್ಕದವರು ಅಥವಾ ನಿಮ್ಮ ರಿಲೇಷನ್ ಯಾರು ಮಾಡಿದಾಗ ಯಾಕೆ ಈ ಥರ ಆಗಿದ್ದಾರೆ ಅಂತ ಏನಾದ್ರು ನಿಮಗೆ ತಿಳಿದಾಗ ಅದನ್ನ ನೀವು ರೆಫರ್ ಮಾಡಿ. ಕೆಲವೊಮ್ಮೆ ಗೊತ್ತೇ ಆಗಲ್ಲ ಅವರು ಅಲ್ಲ, ಫಸ್ಟ್ ಗೊತ್ತಾಗದೆ ನಿಮ್ಮ ಮನೆಗೆ ಬರಬೇಕು. ನನ್ನ ಹೆಸರು ಲಕ್ಷ್ಮೀ ಮಧುಸೂದನ್ ಅಂತ. ಆದ್ಮೇಲೆ ಈಗ ಒಂದು ಸ್ವಲ್ಪ ಹೊತ್ತು ನಿಮ್ಮ ಏಜ್ ಏನಿದೆ ಅದನ್ನು ಮರ್ತ್ಬಿಡಿ. ಸ್ವಲ್ಪ ಹೊತ್ತಾಗಲೇ ಚಿಕ್ಕವರಾಗಿದ್ದೀವಿ, ಎಲ್ಲರೂ ಒಂದೇ ವಯಸ್ಕರಾಗೋದು ಮೇಡಮ್ ನೀವೇ ನೆನಪಿಸ್ ಮಾಡಿಸ್ತೀವಿ ನಮಗೆ. ಲಕ್ಷ್ಮಿ ಅವರೇ, ಈಗ ನಾನೇ ಹೇಳ್ತೀನಿ ಮಗಳು ಅಂತ. ನನ್ನ ಹೆಸರು ಸುಚಿತ್ರಾ, ನಾನು ಮತಿಕೆರೆಯಲ್ಲಿರೋದು. ಇದು ನನಗೆ ತುಂಬಾ ಇಷ್ಟವಾದಂತಹ ಜಾಗ, ಯಾಕಂದ್ರೆ ಇಲ್ಲಿ ಬಿಕಾಸ್ ಆಫ್ ದ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಂಡ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ ನಾವು, ಅದಕ್ಕಾಗಿ ಅಲ್ಲಿಂದ ಇಲ್ಲಿ ಬರ್ತೀವಿ. ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಕಾಂಪ್ಲೆಕ್ಸ್ ಓವರ್ ದರ್. ಓಕೆ, ಒಂದು ಕಥೆ ಏನಂದ್ರೆ, ಒಬ್ಬ ಸನ್ಯಾಸಿ ತನ್ನ ಕೆರೆ ಅಡ್ಡಲ್ಲಿ ಬಂದರೆ ಕೆರೆ ದಾಟಿ ಮುಂದಕ್ಕೆ ಹೋಗ್ಬೇಕು. ಸೊ ಅದೇ ಟೈಮಲ್ಲಿ ಒಬ್ರು ಮಹಿಳೆ ಬರ್ತಾರೆ, ಅವರು ಕೆರೆ ದಾಟಬೇಕಾಗಿರುತ್ತೆ. ಅದು ಏನೋ ಒಂಥರ ಭಯ ಆಗುತ್ತೆ, ಅವ್ರಿಗೆ ಹೋಗೋಕ್ಕಾಗಲ್ಲ ಅಂತ ಅನಿಸ್ತಾ ಇರುತ್ತೆ. ಅವ್ರು ಏನ್ ಮಾಡ್ತಾರೆ, ನಮ್ಗಾಗದೆ ನಾವು ಏನ್ ಮಾಡ್ತೀವಿ, ನಾವು ಹೇಗಿದೀವೋ ಹಾಗೆ ಅಕ್ಸೆಪ್ಟ್ ಮಾಡಿ. ಯಾಕೆ? ಸೊ ದಟ್ ವಿ ಕ್ಯಾನ್ ಅಕ್ಸೆಪ್ಟ್ ದ ಅದರ್ ಪರ್ಸನ್ ಆಸ್ ದೇ ಆರ್. ಕೆಲವರಿಗೆ ಖುಷಿಯಾಗಿ ಮಾತಾಡ್ತಾರೆ, ಕೆಲವರು ನೋವಾಗಿ ಮಾತಾಡ್ತಾರೆ, ಒಬ್ಬೊಬ್ರು ನೇಚರ್ ಒಂಥರ ಆಗುತ್ತೆ. ಜಸ್ಟ್ ಅಕ್ಸೆಪ್ಟ್. ಹಲೋ, ಗುಡ್ ಆಫ್ಟರ್ನೂನ್. ನನ್ನ ಹೆಸರು ಮೀನಾಕ್ಷಿ ಅಂತ. ಸೊ ನೀವು ಲೈಫ್ ಸ್ಟೈಲ್ ಅಂತ ಹೇಳ್ಕೊಟ್ರೆ, ಈಗ ಸೊ ಸ್ಟ್ರೆಸ್ನ ಲೆವೆಲ್ನ ಬೆಟರ್ ಮಾಡ್ಕೊಳ್ಳೋಕ್ಕೆ ಮತ್ತು ಅನಲ್ತಿ ಸ್ಟೇಜಿಂದ ಹೊರಗಡೆ ಬರೋಕ್ಕೆ ಲೈಫ್ ಸ್ಟೈಲ್ನ ಚೆನ್ನಾಗಿ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಸ್ವಲ್ಪ ಅರ್ಥ ಆಗುತ್ತೆ. ಬಟ್ ದ ಸ್ಟೋರೀಸ್ ದಟ್ ಯು ಟೋಲ್ಡ್, ಕಥೆ, ದಟ್ ವಿಲ್ ಸ್ಟೇ ವಿತ್ ಮೀ. ಮನಸ್ಸು ಏನನ್ನ ಕೇಳುತ್ತೆ, ಯಾವುದನ್ನ ಕೇಳುತ್ತೆ, ಹೇಗೆ ಕೇಳುತ್ತೆ. ಮನಸ್ಸು ಯಾವಾಗಲೂ ಒಂದು ಗುರುನ ಹುಡುಕುತ್ತೆ. ನೀವೆಲ್ಲ ಗುರುಗಳು ಬೇಕು. Guru side. In fact, there are so many problems out there in society. When we say society, the members will have their family with you. So that means the members in the family also. So, as an association, we can do many wonders by looking at all the problems. All of you have responded. Come and take this program successful. Thank you. Second is our gurus. You have got 4 people here. JSP Shekhar, Nagaraj Kirman, Malaviya and Suchitra. So thank you very much, madam. You made this very process and it was very vociferous, very clear, and also practical theory. But if you go to your temple or anywhere, puja happens at the end of it. What do you want? Prasada. So
Now I am telling you that all of us are going back home with some prasadam, that's some gain. What is the gain? I am gaining 66 years. I am 82. I will now become 16. So I am gaining 66 years. All of you are gaining something or other. That is the prasadam today we are getting. And my final solution is only one word